ಹಾಯ್ ಎಲ್ಲರಿಗೂ ದ್ವಿತೀಯ PUC ಹಾಗೂ ಫಸ್ಟ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮತ್ತು ಹೊಸ ರೂಲ್ಸ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮತ್ತು ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಹೊಸ ರೂಲ್ಸ್ ಮತ್ತು ಅದೇ ರೀತಿ ಪಾಸಿಂಗ್ ಮಾರ್ಕ್ಸ್ ಆಗಿರಬಹುದು ಮತ್ತು ಅದೇ ರೀತಿ ಇವಾಗ ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಇರ್ತಾರ ಮತ್ತು ಅದೇ ರೀತಿ ಯಾರೆಲ್ಲ NC ಅಂತ ತೆಗೆದುಕೊಂಡಿರ್ತಾರಲ್ಲ ಅಂದರೆ ರಿಪೀಟರ್ ಫೇಲ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳು, ಪುನರಾವರ್ತಿತ ವಿದ್ಯಾರ್ಥಿಗಳು ಆಯಿತಾ, ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಆಯಿತಾ ಎಕ್ಸಾಮ್ ಫೀಸ್ ಕಟ್ಟಿ ಇವಾಗ ಬರೀಬಹುದು. ಸೊ ಎಕ್ಸಾಮ್ ಫೀಸ್ ನೀವು ಕಾಲೇಜ್ನಲ್ಲಿ ಕಟ್ಟುವಂತಿಲ್ಲ ಆಯಿತಾ, ರೂಲ್ಸ್ ಬಂದಿದೆ. ಇವಾಗ ಆನ್ಲೈನಲ್ಲೇ ನೀವು ಪೇ ಮಾಡಬೇಕು. ಅಪ್ಲಿಕೇಶನ್ ಹಾಕಿ ಅಲ್ಲೇ ನೀವು ಪಾವತಿ ಮಾಡಬೇಕಾಗುತ್ತೆ ಶುಲ್ಕ ಆಯಿತಾ. ಒಂದು ಸಬ್ಜೆಕ್ಟ್ಗೆ 140, 2 ಸಬ್ಜೆಕ್ಟ್ಗೆ ನಾನು ಹೇಳಿದ್ದೆ 270 ಮತ್ತು 3 ಅಥವಾ 4ಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗೆ 400 ರೂಪಾಯಿ ಅಂತ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಡೇಟ್ಗಳು ಇರುತ್ತೆ, ಇವಾಗ ಡೇಟ್ಗಳು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಡೇಟ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಫೀಸ್ ಕಟ್ಟಲು ಪ್ರೈವೇಟ್ ಹಾಗೂ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ. ಮೊದಲನೇದಾಗಿ ಹೊಸ ರೂಲ್ಸ್ ಏನಂದರೆ, ಇವಾಗ ಯಾರೆಲ್ಲ ಹೊಸ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ 80 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿತ್ತು ಆಯಿತಾ, 28 ಇತ್ತು ಆಯಿತಾ. ಮತ್ತು ಅದೇ ರೀತಿ ಪ್ರಾಕ್ಟಿಕಲ್ ವಿಷಯಗಳು ಇರ್ತಾವಲ್ಲ ಅದಕ್ಕೆ ಎಲ್ಲ 24 ಪಾಸಿಂಗ್ ಮಾರ್ಕ್ಸ್ ಇತ್ತು. ಇವಾಗ ಏನಿದೆಯಲ್ಲ ಹೊಸ ವಿದ್ಯಾರ್ಥಿಗಳಿಗೆ 23 ಅಂತ ಹೇಳಲಾಗಿದೆ ಪಾಸಿಂಗ್ ಮಾರ್ಕ್ಸ್ ಆಯಿತಾ. ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಡೋಂಟ್ ವರಿ, ನೀವು ಓನ್ಲಿ ಇವಾಗ 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಬರೀರಿ. ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ 100 ಮಾರ್ಕ್ಸ್ಗೆ ಸ್ಕೇಲ್ ಅಪ್ ಮಾಡ್ತಾರೆ. ನೀವು ಫೈನಲ್ ಎಕ್ಸಾಮ್ 80 ಮಾರ್ಕ್ಸ್ಗೆ ಬರೀಬೇಕಾಗಿರುತ್ತೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಹೇಳುವುದೇನೆಂದರೆ, ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸ್ ಕಟ್ಟಲು ಅವಕಾಶ ಕೊಟ್ಟಿದ್ದಾರೆ ಆಯಿತಾ. ನೀವು ಆನ್ಲೈನಲ್ಲೇ ಪಾವತಿ ಮಾಡಬೇಕು, ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಯಿತಾ. ಮತ್ತು ಅದೇ ರೀತಿ ಯಾರೆಲ್ಲ ಎಕ್ಸಾಮ್ ಇಂಪ್ರೂವ್ಮೆಂಟ್ ಆಯಿತಾ, ಸರ್ ನಾನು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ, ನಾನು ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರೆದು ಆಯಿತಾ ಹೆಚ್ಚುವರಿ ಮಾರ್ಕ್ಸ್ಗಳನ್ನು ಈ ಒಂದು 2026ನಲ್ಲಿ ನಾನು ಪಡೆದುಕೊಳ್ಳಬೇಕಂತ ಅನ್ಕೊಂಡಿದ್ದೀನಿ. ನಾನು ಇನ್ನೊಮ್ಮೆ ಎಕ್ಸಾಮ್ ಇಂಪ್ರೂವ್ಮೆಂಟ್ ಅಂತ ಬರೀಬಹುದು ಅಂತ ಕೇಳ್ತಿರ್ಬೋದು. ಎಸ್, ಎಕ್ಸಾಮ್ ಬರೀಬಹುದು, ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆನ್ಲೈನ್ ಮೂಲಕ. ಯಾವ ಒಂದು ವೆಬ್ಸೈಟ್ ಅಂದರೆ ksav.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ 2026ನೇ ವಾರ್ಷಿಕ ಪರೀಕ್ಷೆಗೆ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ನೀವು ಶುಲ್ಕವನ್ನು ಪಾವತಿಸಬೇಕು. ಇವಾಗ ರಿಪೀಟರ್ಸ್ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಶುಲ್ಕ ಪಾವತಿಸಿದ ನಂತರ ರೆಫರೆನ್ಸ್ ID ಅಂತ ಬರುತ್ತೆ ಆಯಿತಾ, ರಸೀದಿ ಬರುತ್ತಲ್ಲ. ಅಂದರೆ ನೀವು ಆನ್ಲೈನ್ ಮೂಲಕ ಇವಾಗ ಒಂದು ಸಬ್ಜೆಕ್ಟಿಗೆ 140, 2 ಸಬ್ಜೆಕ್ಟ್ಗೆ 270, ಏನು ನೀವು 1 ಅಥವಾ 2 ಸಬ್ಜೆಕ್ಟ್ನಲ್ಲಿ ಏನು ಫೇಲ್ ಆಗಿರ್ತೀರ ಆನ್ಲೈನ್ ಮುಖಾಂತರ ನೀವು ksav.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅಪ್ಲಿಕೇಶನ್ ಹಾಕಿದ ತಕ್ಷಣ ಫೀಸ್ ಕಟ್ತೀರಾ. ಫೀಸ್ ಕಟ್ಟಿದ ತಕ್ಷಣ ರಸೀದಿ ಬರುತ್ತೆ. ಆ ರಸೀದಿ ನೀವು ಕಾಪಿ ಒಂದು ಒರಿಜಿನಲ್ ಇಟ್ಕೊಳ್ಳಿ ಮನೆಯಲ್ಲಿ. ಅದೊಂದು ಕಾಪಿ ತೆಗೆದುಕೊಂಡು ಆಧಾರ್ ಕಾರ್ಡ್ ಮತ್ತು ಅದೊಂದು ಕಾಪಿ, ಅಂದರೆ ನೀವು ಪೇ ಮಾಡಿರುವಂಥ ರಸೀದಿ ಅದೊಂದು, ಮತ್ತು ಆಧಾರ್ ಕಾರ್ಡ್, ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಇನ್ಕಮ್ ಆಯಿತಾ. ಮತ್ತು ಅದೇ ರೀತಿ PUCನಲ್ಲಿ ಇವಾಗ ನೀವು ಫೇಲ್ ಆಗಿದ್ದೀರಲ್ಲ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ಸಬ್ಜೆಕ್ಟ್ ಬ್ಯಾಕ್ ಇದೆಯಲ್ಲ, ನೀವು ಅದೇ ಒಂದು ಸಬ್ಜೆಕ್ಟಿಗೆ ಇವಾಗ ನೀವು ಫೀಸ್ ಕಟ್ಟಿದ್ದೀರ, ಅದೊಂದು PUC ಮಾರ್ಕ್ಶೀಟ್ ಜೆರಾಕ್ಸ್ ಆಯಿತಾ. ಮತ್ತು ಅದೇ ರೀತಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಆಯಿತಾ. ಇದು ತೆಗೆದುಕೊಂಡು ಹೋಗಿ ನೀವು ಕಾಲೇಜಿನಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಆಯಿತಾ. ಫೀಸ್ ಕೊಡುವಂತಿಲ್ಲ, ಅಲ್ಲಿ ನೀವೇನು ಪಾವತಿ ಮಾಡಿರ್ತಾರಲ್ಲ ಅದು ರಸೀದಿ ಕೊಟ್ಟು ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಹಚ್ಚಿ ಅವರಿಗೆ ಕಾಲೇಜಿನಲ್ಲಿ ಹೋಗಿ ಕೊಡಬೇಕು. ಸೊ ಕೊನೆಯ ದಿನಾಂಕ ಬಂದುಬಿಟ್ಟು ನಿಮಗೆ ಮಹತ್ವದ ಇಂಪಾರ್ಟೆಂಟ್ ಡೇಟ್ ಆಯಿತಾ. ಕೊನೆಯ ದಿನಾಂಕ ಬಂದುಬಿಟ್ಟು ನವೆಂಬರ್ 25 ಕೊನೆಯ ದಿನಾಂಕ ಆಗಿರುತ್ತೆ, ದಂಡವಿಲ್ಲದೆ. ದಂಡದೊಂದಿಗೆ ನಿಮಗೆ ಇದು ಡಿಸೆಂಬರ್ 5 ಇದೆ. ಅಂದರೆ ಒಂದು ಸಬ್ಜೆಕ್ಟ್ಗೆ ನೀವು ಇವಾಗ ಏನು ಕಟ್ತಿರಲ್ಲ, ಸೊ ಯಾವುದೇ ರೀತಿ ನಿಮಗೆ ಫೀಸ್ ಇರಲ್ಲ ಅಪ್ ಟು ನಿಮಗೆ ನವೆಂಬರ್ 25ವರೆಗೆ ಆಯಿತಾ. ನವೆಂಬರ್ 25 ಆತಂದರೆ ಡಿಸೆಂಬರ್ 5ವರೆಗೆ ನಿಮಗೆ ಅವಕಾಶ ಇರುತ್ತೆ. ಬಟ್ ನೀವು ಎಷ್ಟು ಲೇಟ್ ಮಾಡಿರ್ತಾರಲ್ಲ ಪ್ರತಿದಿನ 50 ರೂಪಾಯಿ ತೆಗೆದುಕೊಳ್ತಾರೆ. ಇವಾಗ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ನೋಡಿ ಗಮನ ಇಟ್ಟು ಕೇಳಿ, 550 ಏನು ನಿಮಗೆ ಫೀಸ್ ಇರುತ್ತೆ ಅಪ್ಲಿಕೇಶನ್. ಯಾಕಂದರೆ ಪ್ರೈವೇಟ್ ಆಗಿ ನೀವು ಕಟ್ತಾ ಇದ್ದೀರಾ, ಅಂದರೆ SSLC ಆದ ನಂತರ ಡೈರೆಕ್ಟಾಗಿ ನೀವು ಪ್ರೈವೇಟ್ ಆಗಿ ಅಪ್ಲಿಕೇಶನ್ ಕಟ್ತಾ ಇದ್ದೀರಲ್ಲ, ಸೊ ಅದಕ್ಕೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗೆ ಸೊ ಫೀಸ್ ಇರುತ್ತೆ ಅದು ಆಯಿತಾ. ಅಂದರೆ ಅಡ್ಮಿಷನ್ ಥರನೇ ಇರುತ್ತೆ ಅದು, 500 ಮೇಲೆ ಸಮಥಿಂಗ್ ಅಮೌಂಟ್ ತೆಗೆದುಕೊಳ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅವರು ಕೂಡ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು. ksav.karnataka.gov.in ಇದೇ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇವರಿಗೆ ಕೊನೆಯ ದಿನಾಂಕ ಬಂದುಬಿಟ್ಟು ನವೆಂಬರ್ 30 ಇದೆ. ನವೆಂಬರ್ 30 ಕೊನೆಯ ದಿನಾಂಕ ಆಗಿರುತ್ತೆ. ಪ್ರೈವೇಟ್ ವಿದ್ಯಾರ್ಥಿಗಳು ಅಡ್ಮಿಷನ್ ಅಂದರೆ ಪ್ರೈವೇಟ್ ಆಗಿ ಡೈರೆಕ್ಟ್ ಆಗಿ ಕಟ್ಟಬೇಕಂತ ಅಂತಂದ್ರಲ್ಲ ಅಂಥ ವಿದ್ಯಾರ್ಥಿಗಳು. ಇಂಪ್ರೂವ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ
ನವೆಂಬರ್ 25 ಕೊನೆಯ ದಿನಾಂಕ ಆಗಿರುತ್ತೆ ಆಯಿತಾ. ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಸೊ ಪ್ರೈವೇಟ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರು ಏನು ಮಾಡಬೇಕು, ಇವಾಗ ಆಧಾರ್ ಕಾರ್ಡ್ ಆಗಿರ್ಬೋದು, ಕಾಸ್ಟ್ ಇನ್ಕಮ್ ಆಗಿರ್ಬೋದು, ಮತ್ತು SSLC ಮಾರ್ಕ್ಶೀಟ್ ಆಗಿರ್ಬೋದು, ಮತ್ತು ಅದೇ ರೀತಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಅದೆಲ್ಲ ತೆಗೆದುಕೊಂಡು ಹೋಗಿ ನೀವು ಕಾಲೇಜಿನಲ್ಲಿ ಕೊಡಬೇಕಾಗುತ್ತೆ. ನೀವು ಪೇ ಮಾಡಿರುವಂಥ ಫೀಸ್ ರಸೀದಿ ಅದು ಕೊಟ್ಟು ನೀವು ಕಾಲೇಜಿನಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಇಷ್ಟೇ ಮತ್ತೇನಿಲ್ಲ. ಫೀಸ್ ನೀವು ಆನ್ಲೈನಲ್ಲಿ ಕಟ್ಟಿರ್ತಾರೆ, ಅದೇ ರಸೀದಿ ತೆಗೆದುಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಹಚ್ಚಿ ನೀವು ಕಾಲೇಜಿನಲ್ಲಿ ಕೊಡಬೇಕು ಆಯಿತಾ. ಇದಷ್ಟು ಮಾಹಿತಿ ಆಗಿತ್ತು. ಸೊ ದಂಡವಿಲ್ಲದೆ ಶುಲ್ಕ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ನವೆಂಬರ್ 30 ಇದೆ. ಇವಾಗ ನವೆಂಬರ್ 30 ಮುಗಿದ ತಕ್ಷಣ ಡಿಸೆಂಬರ್ 10 ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಪ್ರೈವೇಟ್ ವಿದ್ಯಾರ್ಥಿಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ರೆ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ನಿನ್ನೆ ಅಪ್ಡೇಟ್ ಮಾಡಿದರು. ನಾನು ಸ್ವಲ್ಪ ಲೇಟ್ ಮಾಡಿ ವಿಡಿಯೋ ಮಾಡಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು. ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.